ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಸುದ್ದಿ ಇವತ್ತು ನೈಟ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಆ ಸುದ್ದಿ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಏನೆಲ್ಲ ಔಟ್ಕಮ್ ಬರಬಹುದು, ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ರಿಸಲ್ಟ್ ಬಗ್ಗೆ ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ನ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ನೀವು ಅಕೌಂಟ್ ಓಪನ್ ಮಾಡಿರಬೇಕು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಸೇಮ್ ನಂಬರ್ ಗೆ ಕಾಲ್ ಮಾಡಿ. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಕೂಡ. ಇನ್ನು ಇವತ್ತು ಬರ್ತಿರುವಂತ ಬ್ರೇಕಿಂಗ್ ಸುದ್ದಿ ಏನು ಅಂತಂದ್ರೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ. ಆದ್ರೆ ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಯಾಕಂದ್ರೆ ಲಾಸ್ಟ್ ಶುಕ್ರವಾರನೇ ಬರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕೋರ್ಟ್ ಆ ವಿಷಯನ ಮುಂದಕ್ಕೆ ಹಾಕ್ತು. ಹಾಗೆ ಇವತ್ತು ಅಂದ್ರೆ 14th ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಫರ್ಮೇಶನ್ ಇಲ್ಲ. ಬಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವತ್ತು ಬರಬಹುದು ಅಂತ. ನೋಡಬಹುದು, ಟ್ರೇಡರ್ಸ್ ಬೆಟ್ 73% ಓಟ್ಸ್ ದ US ಸುಪ್ರೀಂ ಕೋರ್ಟ್ ಡಿಕ್ಲೇರ್ಸ್ ಟ್ರಂಪ್ ಟ್ಯಾರಿಫ್ಸ್ ಇಲ್ಲಿಗಲ್. ಅಂದ್ರೆ ಸುಮಾರು 73% ಜನ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಹಾಕಿರುವಂತ ಟ್ಯಾರಿಫ್ಸ್ ಇಲ್ಲಿಗಲ್ ಅಂತ ಡಿಕ್ಲೇರ್ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ರಿಯಾಲಿಟಿ ಏನಿರುತ್ತೋ ಗೊತ್ತಿಲ್ಲ. 73% ಜನ ವಿರುದ್ಧವಾಗಿ ಬರಬಹುದು ಅಂತ ಹೇಳ್ತಿದ್ದಾರೆ. 27% ಜನ ಟ್ಯಾರಿಫ್ ಪರವಾಗಿ ಬರಬಹುದು ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ನೋಡೋಣ ಯಾರು ಇಲ್ಲಿ ರೈಟ್ ಆಗ್ತಾರೆ ಅಂತ. ಹಾಗೆ ಇನ್ ಕೇಸ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಏನೇ ಅನೌನ್ಸ್ಮೆಂಟ್ ಬರ್ಲಿ, ಏನೆಲ್ಲ ಸಿನಾರಿಯೋಸ್ ಇದೆ, ಯಾವ್ದೆಲ್ಲ ಪಾಸಿಬಲ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ 3 ಪಾಸಿಬಲ್ ಔಟ್ಕಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಈ ಆರ್ಟಿಕಲ್ ನ ಮೂಲಕನೇ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಸಿನಾರಿಯೋ 1 ನೋಡೋದಾದ್ರೆ ಕೋರ್ಟ್ ರೂಲ್ಸ್ ಟ್ಯಾರಿಫ್ ಇಲ್ಲಿಗಲ್. ಇನ್ ಕೇಸ್ ಕೋರ್ಟ್ ಏನಾದ್ರು ಟ್ಯಾರಿಫ್ಸ್ ಅನ್ನ ಇಲ್ಲಿಗಲ್ ಅಂತ ಘೋಷಣೆ ಮಾಡಿದ್ರೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಕೇಳಿದ್ರೆ ಏನೆಲ್ಲ ಆಗ್ಬಹುದು. ಖಂಡಿತ ಇದು ಟ್ರಂಪ್ ಮೇಲೆ ಬಿಗ್ ಬ್ಲೋ ಆಗುತ್ತೆ ಇನ್ ಕೇಸ್ ಆ ರೀತಿ ಏನಾದ್ರು US ಸುಪ್ರೀಂ ಕೋರ್ಟ್ ಹೇಳಿದ್ರೆ. ಹಾಗೆ ಇನ್ ಕೇಸ್ ಅದರಲ್ಲೂ ಕೂಡ 2 ಸಿನಾರಿಯೋಸ್ ಇರುತ್ತೆ. ಟ್ಯಾರಿಫ್ಸ್ ಇಲ್ಲಿಗಲ್ ಅಂತ ಡಿಕ್ಲೇರ್ ಮಾಡಿ ರೀಫಂಡ್ಸ್ ಏನಾದ್ರು ಆರ್ಡರ್ ಮಾಡಿದ್ರೆ ಖಂಡಿತ ಅದು ತುಂಬಾನೇ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಗೆ. ಈಗಾಗಲೇ ಟ್ರಂಪ್ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ನೋಡಬಹುದು, ಟ್ರಂಪ್ ವಾರ್ನಡ್ ದಟ್ ರಿಫಂಡಿಂಗ್ ಟ್ಯಾರಿಫ್ ರೆವಿನ್ಯೂ ವುಡ್ ಬಿ ಫೈನಾನ್ಷಿಯಲಿ ಡಿವಾಸ್ಟೇಟಿಂಗ್. ಖಂಡಿತ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ ಕೇಸ್ ರೀಫಂಡ್ಸ್ ಆರ್ಡರ್ ಮಾಡಿದ್ರೆ. ನೋಡೋಣ. ಇನ್ನು ಎರಡನೇ ವಿಚಾರ, ಟ್ಯಾರಿಫ್ಸ್ ಡಿಕ್ಲೇರ್ಡ್ ಇಲ್ಲಿಗಲ್ ಬಟ್ ನೋ ರೀಫಂಡ್ಸ್ ಆರ್ಡರ್. ಇಲ್ಲಿ ಸ್ಟಿಲ್ ಟ್ಯಾರಿಫ್ ಇಲ್ಲಿಗಲ್ ಅಂತ ಘೋಷಣೆ ಮಾಡಿ ರೀಫಂಡ್ ಮಾಡದೇ ಇರೋದಕ್ಕೂ ಕೂಡ ಆರ್ಡರ್ ಮಾಡಬಹುದು. ಈಗಾಗಲೇ ಕಲೆಕ್ಟ್ ಮಾಡಿರೋದು ಆಗೋಗ್ಬಿಟ್ಟಿದೆ, ರೀಫಂಡ್ ಮಾಡಕ್ಕೆ ಸಮಸ್ಯೆ ಆಗುತ್ತೆ ಅಂತ ಈ ರೀತಿಯಾಗಿ ಕೂಡ ಆರ್ಡರ್ ಬರಬಹುದು. ಇನ್ ಕೇಸ್ ಆ ರೀತಿ ಬಂದ್ರೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ರೀಪೇಮೆಂಟ್ ಗೆ. ಖಂಡಿತ ಡೊನಾಲ್ಡ್ ಟ್ರಂಪ್ ಇದು ಹಿನ್ನಡೆನೇ ಆಗುತ್ತೆ. ಬಟ್ ಸ್ಟಿಲ್ ರೀಫಂಡ್ಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿವರೆಗೂ ಕಲೆಕ್ಟ್ ಮಾಡಿರೋದು ಅವ್ರದೇ ಆಗುತ್ತೆ. ಇನ್ನು ಸಿನಾರಿಯೋ 2 ಗೆ ಬಂದ್ರೆ ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ಸ್ ದ ಟ್ಯಾರಿಫ್. ಇನ್ ಕೇಸ್ ಟ್ಯಾರಿಫ್ಸ್ ಲೀಗಲ್ ಅಂತ ಏನಾದ್ರು ಸುಪ್ರೀಂ ಕೋರ್ಟ್ ಹೇಳ್ತು ಅಂದ್ರೆ ಡೊನಾಲ್ಡ್ ಟ್ರಂಪ್ ಗೆ ಕೋಡ್ ಬಂದ್ಬಿಡುತ್ತೆ. ಬೇಕಿದ್ರೆ ಇನ್ನೂ ಒಂದಷ್ಟು ಟ್ಯಾರಿಫ್ ಅನ್ನ ಹಾಕೊಂಡು ಹೋಗ್ಬೋದು. ಆ ಒಂದು ಸಮಸ್ಯೆ ಕೂಡ ಆಗುತ್ತೆ. ಇನ್ನು ಮೂರನೇ ಸಿನಾರಿಯೋ ಅಂದ್ರೆ ಸುಪ್ರೀಂ ಕೋರ್ಟ್ ಡಿಲೇಸ್ ದ ಡಿಸಿಷನ್. ಅಂದ್ರೆ ಹೇಗೆ ಶುಕ್ರವಾರ ಇದ್ದನ್ನ ಮುಂದಕ್ಕೆ ಹಾಕ್ತೋ ಅದೇ ರೀತಿ ಮುಂದಕ್ಕೆ ಕೂಡ ಹಾಕಬಹುದಾಗಿರುತ್ತೆ. ಅಂತಹ ಸಿನಾರಿಯೋ ಕೂಡ ನೋಡ್ಲಿಕ್ಕೆ ಸಿಗಬಹುದು ಇವತ್ತು. ಇನ್ನು ಸುಪ್ರೀಂ ಕೋರ್ಟ್ ಏನಾದ್ರು ಇಲ್ಲೀಗಲ್ ಅಂತ ಘೋಷಣೆ ಮಾಡಿ ಸ್ಟಾಪ್ ಮಾಡಕ್ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಇನ್ನೂ ಒಂದು ಆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ. ನೋಡಬಹುದು, ಒನ್ ಆಪ್ಷನ್ ವುಡ್ ಬಿ ಟು ರೀಇಂಪೋಸ್ ಟ್ಯಾರಿಫ್ಸ್ ಯೂಸಿಂಗ್ ಸೆಕ್ಷನ್ 301 ಆಫ್ ದ US ಟ್ರೇಡ್ ಆಕ್ಟ್. US ಟ್ರೇಡ್ ಆಕ್ಟ್ ನ 301ನೇ ಸೆಕ್ಷನ್ ಅನ್ನ ಬಳಸ್ಕೊಂಡು ರೀಇಂಪೋಸ್ ಮಾಡುವಂತ ಅವಕಾಶ ಇದೆ. ಬಟ್ ಇಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ. ಈಗೇನು IEPA ಮೇಲೆ ಹಾಕಿದ್ದಾರೆ ಅಂದ್ರೆ ನೋಡಬಹುದು, ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್. ಈ ಆಕ್ಟ್ ನ ಬಳಸ್ಕೊಂಡು ಡೊನಾಲ್ಡ್ ಟ್ರಂಪ್ ಹಾಕಿರೋದು. ಇಲ್ಲೇ ಮೇಜರ್ ಆಗಿ ಒಂದು ಅಡ್ಡಿ ಕಾಣ್ತಾ ಇರೋದು ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಗೆ. ಯಾಕಂದ್ರೆ ಎಮರ್ಜೆನ್ಸಿ ಪವರ್ ಅನ್ನ ಬಳಸ್ಕೊಂಡು ಹೇಗೆ ಟ್ಯಾರಿಫ್ ಆಗ್ತೀರಿ ಅಂತ. ಯಾಕಂದ್ರೆ ಎಮರ್ಜೆನ್ಸಿ ಸಿಚುಯೇಷನ್ ಏನಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ US ಟ್ರೇಡ್ ಆಕ್ಟ್ ನ ಬಳಸ್ಕೊಂಡು ಹಾಕ್ಬಹುದು ಅಂತ ಹೇಳ್ತಿದ್ದಾರೆ. ಬಟ್ ನಾನು ಅವಾಗ್ಲೇ ಹೇಳಿದಾಗೆ ಇಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕೆಂದ್ರೆ ನೋಡಬಹುದು, however this process is slower and requires formal investigations, public consultations and detailed findings unlike the sweeping powers Trump exercises under IEPA. IEPA ನಲ್ಲಿ ಡೊನಾಲ್ಡ್ ಟ್ರಂಪ್ ಸ್ವತಃ ಡಿಸಿಷನ್ ತಗೊಳ್ಬಹುದಾಗಿರುತ್ತೆ. ಆದ್ರೆ ಈ US ಟ್ರೇಡ್ ಆಕ್ಟ್ ನ ಮೂಲಕ ತಗೊಳ್ಳೋದಾದ್ರೆ ಮೊದಲಿಗೆ ಫಾರ್ಮಲ್ ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಬೇಕು. ದೇಶಗಳು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾವ ಅಂತ. ನಂತರ ಪಬ್ಲಿಕ್ ಕನ್ಸಲ್ಟೇಷನ್ ಕೂಡ ಮಾಡಬೇಕು. ನಂತರ ಡೀಟೇಲ್ ಫೈಂಡಿಂಗ್ಸ್ ಅನ್ನ ಮಾಡಿದ ಮೇಲೆ ಟ್ಯಾರಿಫ್ ಹಾಕ್ಬೇಕಾಗುತ್ತೆ. ಅಡ್ವಾನ್ಸ್ ಆಗಿ ಹಾಕಕ್ಕಾಗಲ್ಲ. ಅದೊಂದು ಡ್ರಾಬ್ಯಾಕ್ ಇರುತ್ತೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಇದನ್ನ ಬಳಸ್ಕೊಂಡಿಲ್ಲ. ಇಮಿಡಿಯೇಟ್ಲಿ ಅವರೊಬ್ಬರೇ ಡಿಸಿಷನ್ ತಗೊಳ್ಳುವಂತದನ್ನ ಬಳಸ್ಕೊಂಡಿರೋದು. ಏನು ಅನದರ್ ರೂಟ್ ಕೂಡ ಇದೆ ನೋಡಬಹುದು, ಸೆಕ್ಷನ್ 232 ಆಫ್ ದ ಟ್ರೇಡ್ ಎಕ್ಸ್ಪಾನ್ಷನ್ ಆಕ್ಟ್. ಈ ಮೂಲಕ ಕೂಡ ಒಂದಷ್ಟು ಟ್ಯಾರಿಫ್ ಅನ್ನ ಹಾಕಬಹುದು ಆನ್ ನ್ಯಾಷನಲ್ ಸೆಕ್ಯೂರಿಟಿ ಗ್ರೌಂಡ್ಸ್. ಈ ಪ್ರಾವಿಷನ್ ಅನ್ನು ಕೂಡ ಈಗಾಗಲೇ ಬಳಸ್ಕೊಂಡಿದ್ದಾರೆ. ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಮೇಲೆ ಹಾಕಿದ್ದಾರೆ.
ಹಾಗಾಗಿ ಇನ್ ಕೇಸ್ ಇಲ್ಲಿ ಟ್ಯಾರಿಫ್ಸ್ ಇಲ್ಲಿಗಲ್ ಅಂತ ಬಂದ್ರು ಕೂಡ ಇದು ಜಾರಿಯಲ್ಲಿರುತ್ತೆ, ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಇಂಪೋರ್ಟ್ ಮೇಲೆ ಹಾಕಿರುವಂತದ್ದು. ಬಟ್ ಅಗೇನ್ ಇಲ್ಲೂ ಕೂಡ ಅಷ್ಟು ರಿವ್ಯೂಸ್ ಇದ್ದೇ ಇರುತ್ತೆ. ಹಾಗಾಗಿ ಎಸ್ಪೆಷಲಿ ಇಂಡಿಯಾ ಅಂತೂ ಈ ಡಿಸಿಷನ್ ಅನ್ನ ಕ್ಲೋಸ್ಲಿ ವಾಚ್ ಮಾಡ್ತಾ ಇದೆ, ಒಂದಷ್ಟು ಪಾಸಿಟಿವ್ಸ್ ಬರುತ್ತಾ ಅಂತ. ಬಟ್ ಸ್ಟಿಲ್ ಇಲ್ಲಿ ಸಮಸ್ಯೆಗಳು ಇದ್ದೇ ಇದೆ, ಯಾಕಂದ್ರೆ ಟ್ಯಾರಿಫ್ ಹೋಗುವಂತ ಸಾಧ್ಯತೆಗಳು ಕಡಿಮೆನೇ ಇದೆ. ಆದ್ರೆ ಇನ್ ಕೇಸ್ ಏನಾದ್ರು ಟ್ಯಾರಿಫ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಬಂದ್ರೆ ಮೇ ಬಿ ಅವಾಗ ಒಂದಷ್ಟು ಅಡ್ವಾಂಟೇಜಸ್ ಆಗುತ್ತೆ. ಬಟ್ ಸ್ಟಿಲ್ ಸುಮಾರು 8 ಬಿಲಿಯನ್ ವರ್ತ್ ಆಫ್ ಗೂಡ್ಸ್ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುತ್ತೆ ಆಗ್ಲೂ ಕೂಡ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈಗ 50 ಬಿಲಿಯನ್ ಏನಿದೆ ಅದರಲ್ಲಿ 8 ಬಿಲಿಯನ್ ಸಮಸ್ಯೆ ಇದ್ದೇ ಇರುತ್ತೆ, ಕಂಟಿನ್ಯೂ ಆಗ್ಬೋದು ಅಂತ ನೋಡಬಹುದು. 8 billion of Indian exports will still face US duties even if tariffs are removed. ಟ್ಯಾರಿಫ್ ರಿಮೂವ್ ಮಾಡಿದ್ರು ಕೂಡ $8 billion ಮೊತ್ತದ ಎಕ್ಸ್ಪೋರ್ಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳಿದೆ, ನೋಡೋಣ ಇವತ್ತು ಬರ್ಬೋದು ಅಂತ ಇದೆ. ಬಟ್ ಇಲ್ಲಿವರೆಗಂತೂ ಬಂದಿಲ್ಲ. ಬಂದ್ರೆ ಆಸ್ ಯೂಶುವಲ್ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ನಾಳೆ ಹೆಂಗಿದ್ರು ನಮ್ಮ ಮಾರ್ಕೆಟ್ ರಜೆ ಇದೆ, ತಿಳ್ಕೊಳ್ಳೋಣ. ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಇನ್ ಕೇಸ್ ಏನಾದ್ರು ಡೆಫರ್ ಮಾಡಿದ್ರೆ ಮುಂದಕ್ಕೆ ಕೂಡ ಹೋಗಬಹುದು. 3 ಪಾಸಿಬಿಲಿಟೀಸ್ ಅನ್ನು ಕೂಡ ನಾವೀಗಾಗಲೇ ಡಿಸ್ಕಸ್ ಮಾಡಿದೀವಿ. ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅನ್ನೋದನ್ನ. ನೆಕ್ಸ್ಟ್ IOC ಹಾಗೂ BPCL ಇವತ್ತೊಂದು ಮೇಜರ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನೋಡಬಹುದು, IOC BPCL ಅನೌನ್ಸ್ ಫ್ರೆಶ್ ಆಯಿಲ್ ಡಿಸ್ಕವರಿ ಇನ್ ಅಬುಧಾಬಿ ಬ್ಲಾಕ್ ಆಫ್ಟರ್ $166 million ಇನ್ವೆಸ್ಟ್ಮೆಂಟ್. ಅಬುಧಾಬಿಯಲ್ಲಿ ಆಯಿಲ್ ಡಿಸ್ಕವರಿ ಮಾಡಿದ್ದಾರೆ. ನೋಡಬಹುದು, ವೆಡ್ನೆಸ್ಡೇ ಅನೌನ್ಸ್ಡ್ ಎ ಸೆಕೆಂಡ್ ಆಯಿಲ್ ಡಿಸ್ಕವರಿ ಇನ್ ಅನ್ ಆಫ್ ಶೋರ್ ಎಕ್ಸ್ಪ್ಲೋರೇಷನ್ ಬ್ಲಾಕ್ ಇನ್ ಅಬುಧಾಬಿ. 50-50 ಜಾಯಿಂಟ್ ವೆಂಚರ್ ಅಲ್ಲಿ ಇರುವಂತದ್ದು BPCL ಹಾಗೂ IOC. ಮೇ ಬಿ ಇದು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಅಡ್ವಾಂಟೇಜಸ್ ಅನ್ನ ತಂದು ಕೊಡಬಹುದು ಕ್ರೂಡ್ ಗೆ ಸಂಬಂಧಪಟ್ಟಂತೆ. ಇನ್ನು ಇವತ್ತು ಇನ್ಫೋಸಿಸ್ ತನ್ನ Q3 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ. ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ ಅನ್ನು ಓಪನ್ ಮಾಡಿದ್ದೀನಿ. ಇಲ್ಲಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು. ಇದು ಇಯರ್ ಆನ್ ಇಯರ್ ಡೇಟಾ, ಅಂದ್ರೆ ಲಾಸ್ಟ್ ಇಯರ್ 2024 ಅಂದ್ರೆ 2024 ಡಿಸೆಂಬರ್ದು, ಇದು 2025 ಸೆಪ್ಟೆಂಬರ್, ಇದು 2025 ಡಿಸೆಂಬರ್ ಡೇಟಾ. ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರುತ್ತೆ. ಕಂಪನಿಯ ಅದರ್ ಇನ್ಕಮ್ ಲೈನ್ ಪರ್ಫಾರ್ಮೆನ್ಸ್ ಇದೆ, ಏನ್ ಬಿಗ್ ಡಿಫರೆನ್ಸ್ ಮಾಡಿಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಹೋಗೋಣ. ನೋಡಬಹುದು, ಹಿಂದಿನ ವರ್ಷ 42,623 ಕೋಟಿಯನ್ನ ಅರ್ನ್ ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 45,472 ಕೋಟಿಯನ್ನು ಅರ್ನ್ ಮಾಡಿತ್ತು. ಈಗ 46,618 ಕೋಟಿಯನ್ನು ಅರ್ನ್ ಮಾಡಿದೆ ಕಂಪನಿ. ಅಂದ್ರೆ ಇನ್ಕಮ್ ವೈಸ್ ಇಯರ್ಲಿ ಅಪ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ಮೋರ್ ದನ್ 1,000 crores ಇಂಪ್ರೂವ್ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲಿ. ನಂತರ ಎಕ್ಸ್ಪೆನ್ಸಸ್, ಕಂಪನಿಯ ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 32,953 ಕೋಟಿ ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 35,243 ಕೋಟಿ, ಈಗ 36,100 ಕೋಟಿ ಖರ್ಚು ಮಾಡಿದೆ ಕಂಪನಿ. ಅಂದ್ರೆ ಇಯರ್ಲಿ ಕ್ವಾರ್ಟರ್ಲಿ ಕಡೆ ಖರ್ಚುಗಳು ಜಾಸ್ತಿ ಆಗಿದೆ. ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ ಅಂಡ್ ಟ್ಯಾಕ್ಸ್. ಹಿಂದಿನ ಸಲ 9,670 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 10,229 ಕೋಟಿ, ಈಗ 10,518 ಕೋಟಿ ಇದೆ. ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ. ಇನ್ನು ಕಂಪನಿ ಈ ಸಲ ಲೇಬರ್ ಕೋಡ್ಸ್ ಇಂಪ್ಯಾಕ್ಟ್ ಅನ್ನ ಮೆನ್ಷನ್ ಮಾಡಿದೆ. ನೋಡಬಹುದು, 1,289 ಕೋಟಿ ಕಂಪನಿಗೆ ಭಾರತ ಸರ್ಕಾರ ತಂದಂತ ಹೊಸ ಲೇಬರ್ ಕೋಡ್ ಏನಿದೆ ಅದು ಒಂದಷ್ಟು ಇಂಪ್ಯಾಕ್ಟ್ ಮಾಡಿದೆ. ಹಾಗಾಗಿ 1,289 ಕೋಟಿ ಅಲ್ಲಿ ಅಡ್ಜಸ್ಟ್ ಮಾಡಿದೆ. ಅದಕ್ಕಾಗಿ ಇವಾಗ ಈ ಕಂಪನಿಯ PBTಯಲ್ಲಿ ಮತ್ತೆ ಬದಲಾವಣೆ ಆಯ್ತು. ಈಗ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೌನ್ ಆಯ್ತು ನೋಡಬಹುದು. ಬಟ್ ಇದು ಒನ್ ಟೈಮ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಪದೇ ಪದೇ ಏನಿರೋದಿಲ್ಲ. ಈ ಸಲ ಆಗಿದೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು, 6,822 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 7,375 ಕೋಟಿ, ಈಗ 6,666 ಕೋಟಿ ಆಗಿದೆ. ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಬಿಕಾಸ್ ಆಫ್ ದಿಸ್ ಅಡ್ಜಸ್ಟ್ಮೆಂಟ್ಸ್. ಇನ್ ಕೇಸ್ ಆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗ್ತಾ ಇತ್ತು. ಬಟ್ ಕಂಪನಿಯ ಕೋರ್ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು. ಇನ್ನು EPS ನೋಡಿದ್ರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ, ಯಾಕಂದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಇಂದಾನೆ EPS ಅನ್ನ ಡಿರೈವ್ ಮಾಡೋದ್ರಿಂದ ನೋಡಬಹುದು 16.43, 17.76, ಈಗ 16.17 ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸ್ವಲ್ಪ ಡೌನ್ ಕಾಣುತ್ತೆ ನೋಡಬಹುದು. ಹಾಗೆ ಲೇಬರ್ ಕೋಡ್ ಅಡ್ಜಸ್ಟ್ಮೆಂಟ್ ಏನಿತ್ತು ಮೇಲ್ಗಡೆ ನೋಡಿದ್ವಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಕೊಟ್ಟಿದೆ ಕಂಪನಿ. ಬೇಕಿದ್ರೆ ಅದನ್ನು ಓದ್ಕೊಳ್ಬಹುದು, ವಿಡಿಯೋನ ಪಾಸ್ ಮಾಡಿ. ಇನ್ನು ಈ ಸಲ ಯಾವುದೇ ರೀತಿಯ ಡಿವಿಡೆಂಡ್ ಅನೌನ್ಸ್ ಮಾಡಿಲ್ಲ ಕಂಪನಿ ನೋಡಬಹುದು. ಹಿಂದಿನ ಕ್ವಾರ್ಟರ್ಲಿ 23 ರೂಪಾಯಿ ಅನೌನ್ಸ್ ಮಾಡಿತ್ತು, ಈಗ ಯಾವುದು ಮಾಡಿಲ್ಲ. ಇನ್ನು ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು, ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ನೋಡಬಹುದು. ಇನ್ನು ಎನರ್ಜಿ ಯುಟಿಲಿಟೀಸ್ ರಿಸೋರ್ಸಸ್ ಅಲ್ಲೂ ಕೂಡ ಒಂದಷ್ಟು ಇಂಪ್ರೂವ್ಮೆಂಟ್ ಇದೆ. ರಿಟೇಲ್ ಸೆಗ್ಮೆಂಟ್ ಕೂಡ ಇಂಪ್ರೂವ್ ಆಗಿದೆ. ಕಮ್ಯುನಿಕೇಶನ್ ಅಲ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಹೈಟೆಕ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಲೈಫ್ ಸೈನ್ಸಸ್ ಇಂಪ್ರೂವ್ಮೆಂಟ್ ಇದೆ. ಅದರ್ ಸೆಗ್ಮೆಂಟ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ. ಅಂದ್ರೆ ಕಂಪನಿಯ ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಏನಿದೆ ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಇದೆ. ಬಟ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಬಹುದು. ಮಿಸ್ಸಸ್ ಎಸ್ಟಿಮೇಟ್ಸ್ ಅಂದ್ರೆ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ ಸದ್ಯದ ಮಟ್ಟಿಗೆ ಕಂಪನಿಯ ನಂಬರ್ಸ್ ಅಲ್ಲಿ.
ಬಟ್ ರೆವಿನ್ಯೂ ಗೈಡೆನ್ಸ್ ಅನ್ನ ರೈಸ್ ಮಾಡಿದೆ ಕಂಪನಿ. ಇದೊಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ಹಾಗೆ ಡೀಲ್ ವಿನ್ಸ್ ಕೂಡ ಸ್ಟಡಿ ಆಗಿದೆ, ಅಲ್ಲೇನು ಬಿಗ್ ಡಿಫರೆನ್ಸ್ ಆಗಿಲ್ಲ. ಡೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಿಟ್ರೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಎಸ್ಟಿಮೇಟ್ ಮಿಸ್ ಆಗಿರಬಹುದು. ರೆವಿನ್ಯೂ ಗೈಡೆನ್ಸ್ ರೈಸ್ ಆಗಿದೆ, ಡೀಲ್ ವಿನ್ಸ್ ಸ್ಟಡಿ ಆಗಿದೆ. ಮೇ ಬಿ ಅವೆರಡು ಪಾಸಿಟಿವ್ಸ್ ಅಂತಾನೆ ಹೇಳ್ಬಹುದು. ಹಾಗೆ ಈ ಹೆಡ್ಲೈನ್ ಅನ್ನು ಕೂಡ ನೋಡಬಹುದು. ಇನ್ಫೋಸಿಸ್ ಟೇಕ್ಸ್ ₹1,289 crore ಇಟ್ ಫ್ರಮ್ ನ್ಯೂ ಲೇಬರ್ ಕೋಡ್ಸ್. ಇತ್ತೀಚೆಗೆ ಸರ್ಕಾರ ಜಾರಿಗೆ ತಂದಂತಹ ಲೇಬರ್ ಕೋಡ್ಸ್, ಅದರಿಂದ 1,589 ಕೋಟಿ ಕಂಪನಿಗೆ ಖರ್ಚಾಗ್ತಾ ಇದೆ. ಇನ್ನು ಎಡಿಆರ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ? ಎಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗುತ್ತೆ. ನಮ್ಮ ಮಾರ್ಕೆಟ್ ಅಂತೂ ಕ್ಲೋಸ್ ಇದೆ, ಬಟ್ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗುತ್ತೆ. ಸದ್ಯದ ಮಟ್ಟಿಗೆ ನೋಡಬಹುದು ಪ್ರೀ ಓಪನ್ ಸೆಷನ್ ಅಲ್ಲಿ 5.5% ವರೆಗೂ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸ್ಟಾಕ್ ಅಲ್ಲಿ. ಇದು ನಿನ್ನೆಯ ಕ್ಲೋಸಿಂಗ್ ನೋಡಬಹುದು, 229 ಕ್ಲೋಸ್ಡ್. ಇದು ನಿನ್ನೆಯ ಕ್ಲೋಸಿಂಗ್. ಬಟ್ ಇವತ್ತು 5.42% ರ್ಯಾಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ. ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಅಮೆರಿಕನ್ ಮಾರ್ಕೆಟ್ ಇನ್ನು ಓಪನ್ ಆಗಿಲ್ಲ, ಹಾಗಾಗಿ ಪ್ರೀ ಓಪನ್ ಸೆಷನ್ ಕಾಣ್ತಾ ಇದೆ. ಪ್ರೀ ಓಪನ್ ಸೆಷನ್ ಅಲ್ಲಿ 5.5% ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ. ಎಡಿಆರ್ ಅಂದ್ರೆ ಇದು ಡಾಲರ್ ಅಲ್ಲಿ ಇರುವಂತದ್ದು, $17.52. ಸದ್ಯದ ಮಟ್ಟಿಗೆ ಎಡಿಆರ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇದೆ. ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಆಸ್ ಆಫ್ ನಾವು ತುಂಬಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ರಿಸಲ್ಟ್ಗೆ. ಬೇರೆ ಕಂಪನಿಗಳ ರಿಸಲ್ಟ್ಸ್ ಹೈಲೈಟ್ಸ್ ಅನ್ನು ನೋಡಿದ್ರೆ MRPL ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 9% ಅಪ್ ಆಗಿದೆ. ಕ್ವಾರ್ಟರ್ ಡೇಟಾ ಇದು. ಕ್ವಾರ್ಟರ್ 9% ಅಪ್ ಆಗಿದೆ. EBITDA 87% ಅಪ್ ಆಗಿದೆ. ಮಾರ್ಜಿನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. 6.6 ಇಂದ 11.3% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 639 ಕೋಟಿಯಿಂದ 1,445 ಕೋಟಿಗೆ ಅಪ್ ಆಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ MRPL ನಂಬರ್ಸ್ ಅಲ್ಲಿ ಕ್ವಾರ್ಟರ್. ಇನ್ನು HDFC AMC ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಮಾಡಿದೆ. ಪ್ರಾಫಿಟ್ ನೋಡಬಹುದು 7% ರೈಸ್ ಆಗಿದೆ ಇಯರ್ ಆನ್ ಇಯರ್. ಟೋಟಲ್ ಇನ್ಕಮ್ ವೈಸ್ ನಿಯರ್ಲಿ 10% ರೈಸ್ ಆಗಿದೆ. ನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ NIA ನೋಡಬಹುದು 1% ಅಪ್ ಆಗಿದೆ. ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಈಗಾಗಲೇ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ 9% ಅಪ್ ಆಗಿದೆ. NPA 3.29 ಇಂದ 3.06 ಗೆ ಇಳಿದಿದೆ. ನೆಟ್ NPA ನೋಡಬಹುದು 0.55 ಇಂದ 0.51 ಗೆ ಇಳಿದಿದೆ. ಅಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ನಂತರ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇಲ್ಲೂ ಕೂಡ ನೋಡಬಹುದು. NII ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ 18% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 56% ಅಪ್ ಆಗಿದೆ. ಗ್ರಾಸ್ NPA 1.83 ಇಂದ 1.54 ಗೆ ಇಳಿದಿದೆ. ನೆಟ್ NPA 0.28 ಇಂದ 0.24 ಗೆ ಇಳಿದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಲ್ಲೂ ಕೂಡ. ಇನ್ನು ಗ್ರೋ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ. ರಿಸಲ್ಟ್ ಅಲ್ಲಿ ರಿಯಾಕ್ಷನ್ ಕೂಡ ಈಗಾಗಲೇ ಬಂದಿದೆ. ಓಕೆ, ಇದ್ರ ಬಗ್ಗೆ ಅಂದ್ರೆ ಈ ರಿಸಲ್ಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ನಾನು ಶೇರ್ ಮಾಡಿದ್ದೆ. ಪ್ರಾಫಿಟ್ ನೋಡಬಹುದು 28% ಡೌನ್ ಇದೆ ಇಯರ್ ಆನ್ ಇಯರ್. ಟೋಟಲ್ ಇನ್ಕಮ್ 26% ಅಪ್ ಆಗಿದೆ. ರೆವಿನ್ಯೂ ಕ್ವಾರ್ಟರ್ ನೋಡಬಹುದು 19.44% ಅಪ್ ಆಗಿದೆ. EBITDA 19.37% ಅಪ್ ಆಗಿದೆ. ಮಾರ್ಜಿನ್ ಡೌನ್ ಇದೆ 3 ಬೇಸಿಸ್ ಪಾಯಿಂಟ್ಸ್. ನೆಟ್ ಪ್ರಾಫಿಟ್ 16% ಅಪ್ ಆಗಿದೆ. ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಇರಬಹುದು, ಬಟ್ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಿದೆ. ಬಟ್ ಟೋಟಲ್ ಇನ್ಕಮ್ ಅಲ್ಲಿ ಇಯರ್ ಆನ್ ಇಯರ್ ಕೂಡ ಇಂಪ್ರೂವ್ಮೆಂಟ್ ಇದೆ. ಪ್ರಾಫಿಟ್ ಅಲ್ಲಿ ಮಾತ್ರ ಡೌನ್ ಇರೋದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.